ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ವಿಶೇಷ, ಇವತ್ತು ನನ್ನ ಮಗಳ ಸ್ಕೂಲಲ್ಲಿ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದಾರೆ. ಪ್ರೋಗ್ರಾಮ್ ಬಂದು ಥಿಯೇಟರ್ ಫೆಸ್ಟ್ ಅಂತ. ವಾಟ್ ಇಸ್ ದ ಥಿಯೇಟರ್ ಫೆಸ್ಟ್ ಮೀನ್ಸ್ 4th ಫ್ಲೋರಲ್ಲಿ ಆಡಿಟೋರಿಯಂ ಇದೆ, ಮತ್ತು ಅದರಲ್ಲಿ ಅಲ್ಲಿ 5th to 10th ನೈನ್ತ್ವರೆಗೂ ಅಷ್ಟೇ ಅವ್ರು ಮಾಡೋದು ಡ್ರಾಮಾ. 5th ಸ್ಟ್ಯಾಂಡರ್ಡ್ ಟು 9th ಸ್ಟ್ಯಾಂಡರ್ಡ್ ಮಕ್ಕಳು ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ 1st-ಇಂದ 10th ಎಲ್ಲ ಪೇರೆಂಟ್ಸ್ಗಳು ಈ ಪ್ರೋಗ್ರಾಮ್ಗೆ ಅಟೆಂಡ್ ಆಗಬೇಕು ಅಂತ ಕೂಡ ಇನ್ಫಾರ್ಮ್ ಮಾಡಿದ್ದಾರೆ. ಆಯಾ ಸ್ಕೂಲ್ ಸಿಸ್ಟಮ್ಸ್ ಪ್ರಕಾರ ಏನಿರುತ್ತೋ ಅದೇ ಥರ ಇವ್ರ ಸ್ಕೂಲ್ ಸಿಸ್ಟಮಲ್ಲಿ ಹೇಗಿದ್ದಾರೆ ಆ ಥರ ಎಲ್ಲ ಬಿಹೇವ್ ಮಾಡಿಬಿಡತ್ತೆ ನಾವು. ಸೊ ನಾವು ಈ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ತೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಪ್ರೋಗ್ರಾಮು ಏನು ಅನ್ನೋದನ್ನು ನಿಮಗೂ ಕೂಡ ಈ ಬ್ಲಾಗಲ್ಲಿ ಗ್ಲಿಮ್ಸ್ನ ತೋರಿಸ್ತೀನಿ. ಸೊ ಗೈಸ್, ನಾನೊಂದು ಸ್ವಲ್ಪ ಮಾತಾಡಬೇಕು. ನಮಗೆ ಎಸೆಟ್ಟು ಇವಾಗಲೇ ಮಾರ್ಚಲ್ಲಿ ಬರ್ತಾ ಇರೋದು. ಸೊ ನಮಗೆ ಫೆಬ್ರವರಿ 1 ಮಂತ್ ಅಷ್ಟೇ ನಮಗೆ ಫ್ರೀ ಇರೋದು. 29ಇಂದ ನಾವು ಓದ್ಕೋಬೇಕಾಗಿರುತ್ತೆ, ಯಾಕಂದರೆ ಮಾರ್ಚಲ್ಲಿ ನಮಗೆ ಎಸೆಟ್ಟು ಬರುತ್ತೆ. ಸೊ ಅದಕ್ಕೆ ಇವತ್ತು ಆಡಿಟೋರಿಯಮಲ್ಲಿ ಎಸೆಟ್ಟು ಬಗ್ಗೆ ಕ್ವಶನ್ಸು ನಾವು ರೀಡ್ ಮಾಡಿದ್ದೇವೆ. ಕ್ಲಾಸ್ ವರ್ಕಲ್ಲಿ ಏನೇನು ಕೊಟ್ಟಿರ್ತಾರೋ, ಎಸೆಟ್ಟು ಪೋರ್ಷನ್ಸ್ ಏನೇನು ಕೊಟ್ಟಿರ್ತಾರೋ ಅದ್ರ ಬಗ್ಗೆ ಕ್ವಶನ್ ಆಕ್ಸ್ ಮಾಡ್ತಾರೆ. ಬನ್ನಿ, ನಾನು ಯಾವ ಥರ ಉತ್ತರ ಹೇಳ್ತೀನಿ ಅಂತ ಬನ್ನಿ ನೋಡೋಣ. ಈಗ ಈ ಬ್ಲಾಗಲ್ಲಿ ಈಗ ನಿಮ್ಗೂ ಕೂಡ ಒಂದು ಗ್ಲಿಮ್ಸ್ನ ಸಿಗುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ ಫ್ರೆಂಡ್ಸ್, ಲೆಟ್ಸ್ ಗೋ ಫಾರ್ ಮೈ ಜ್ಞಾನ ಸ್ವೀಕಾ ಪಬ್ಲಿಕ್ ಸ್ಕೂಲ್. ನೀವೇ ಓಕೆ ಫ್ರೆಂಡ್, ನೋಡ್ತಾ ಇದ್ದೀರಲ್ಲ, ಸ್ಕೂಲ್ ಒಳಗಡೆ ಎಂಟ್ರಿ ಕೊಟ್ಟಾಯಿತು. ಸೊ ಹಾಗೆ ಮಾರ್ನಿಂಗ್ ವಿಶಸ್ ತಿಳಿಸ್ತಾ ಟೀಚರ್ಸ್ಗಳಿಗೆಲ್ಲ ಗುಡ್ ಮಾರ್ನಿಂಗ್ ಹೇಳ್ತಾ, ಕೆಲವೊಂದು ಮಕ್ಕಳುಗಳೆಲ್ಲ ಪರಿಚಯ ಇದ್ದಾರೆ, ಅವ್ರಿಗೂ ಕೂಡ ವಿಶ್ ಮಾಡ್ತಾ ಆಲ್ ದ ಬೆಸ್ಟ್ ಹೇಳ್ತಾ ನಾವು ಒಳಗಡೆ ಎಂಟ್ರಿ ಕೊಟ್ವಿ. ಸೊ ಟೀಚರ್ಸ್ 4th ಫ್ಲೋರಲ್ಲಿದೆ ಮೇಡಮ್, ಲಿಫ್ಟಲ್ಲೇ ಹೋಗಿ ಅಂತ ಹೇಳಿದ್ರು. ಸೊ ಲಿಫ್ಟಿಗೆ ವೆಯ್ಟ್ ಮಾಡ್ತಿದ್ದೀನಿ. ಮತ್ತು ನಾನು ಬ್ಯಾಕ್ ಸೈಡ್ ನೋಡ್ತಾ ಇದ್ರಲ್ಲ, ಟೀಚರ್ಸ್ ವೀಡಿಯೋ ಮಾಡ್ಕೊತಾ ಇದ್ದಿದ್ದು. ಅಂದರೆ ಸ್ಟೇಜ್ ಮೇಲೆ ಮಕ್ಕಳಿಗೆ ಏನು ಪ್ರೆಸೆಂಟ್ ಮಾಡಿದ್ವಿ, ಆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಅವ್ರ ಪೇರೆಂಟ್ಸ್ಗಳ ಕಡೆನೇ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಿದ್ದು. ಖುಷಿ ಆಗ್ತಾಯಿತ್ತು ನೋಡಲಿಕ್ಕೆ, ಕೇಳಿಸ್ಕೊಳ್ಳಿಕ್ಕೆ. ಸೊ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಕೊತಾ ಇದ್ರು ಟೀಚರ್ಸ್. ಸೊ ಅದನ್ನು ಹಂಗೆ ನಾನು ಕೆಲವು ಪೇರೆಂಟ್ಸ್ನ ಮಾತಾಡಿಸ್ಕೊಂಡು ಹಂಗೆ ಸ್ಟೇಜ್ ಒಳಗಡೆ ಆಡಿಟೋರಿಯಂ ಒಳಗಡೆ ಎಂಟ್ರಿ ಕೊಟ್ವಿ. ಸ್ಟೇಜ್ ಮೇಲೆ ಆಲ್ರೆಡಿ ಒಂದು ಪರ್ಫಾರ್ಮೆನ್ಸ್ ಮುಗ್ದಿತ್ತು. ತುಂಬ ಜನ ಮಕ್ಕಳು ಈ ಒಂದು ಪರ್ಫಾರ್ಮೆನ್ಸ್ನ ಕಂಪ್ಲೀಟ್ ಮಾಡಿದ್ವಿ. ಸೊ ಹಂಗೆ ಒಂದೊಂದು ಇಷ್ಟಿಷ್ಟು ಟೈಮಲ್ಲಿ ಒಂದೊಂದು ಡ್ರಾಮಾ ಅಂತ ಹೇಳಿ ಒಂದು ಟೈಮ್ ಫಿಕ್ಸ್ ಇತ್ತು, ಒಂದು ಟೇಬಲ್ ಇತ್ತು, ಒಂದೊಂದು ಥೀಮ್ ಅಂತ, ಆ ಟೈಮ್ಗೆ ಆ ಥೀಮ್ ಡ್ರಾಮಾ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡಿದ್ರು. ಮತ್ತು ಇಲ್ಲಿ ಟೀಚರ್ ಎಫೆಕ್ಟ್ಸ್ಗಿನ್ನ ಮಕ್ಳ ಎಫೆಕ್ಟ್ ತುಂಬಾ ಕಾಣ್ತಾಯಿತ್ತು. ಬಟ್ ಟೀಚರ್ಸೇ ಓಪನಾಗಿ ಹೇಳ್ತಾಯಿದ್ರು, ನಮ್ಮ ಎಫೆಕ್ಟ್ಗಿನ್ನ ಇದರಲ್ಲಿ ಮಕ್ಕಳದು ವಾಲಂಟಿಯರ್ಸಾಗಿ ಅವರೇ ಕೂಡ ಎಫೆಕ್ಟ್ ಹಾಕಿ ಈ ಒಂದು ಪ್ರೋಗ್ರಾಮ್ನ ಪ್ರೆಸೆನ್ಸ್ ಮಾಡ್ತಾ ಇರೋದು ಅಂತ ಪದೇ ಪದೇ ಟೀಚರ್ಸ್ ಹೇಳ್ತಾ ಇದ್ದಾಗ ಆ ಟೀಚರ್ಸ್ ಮಕ್ಕಳಲ್ಲಿ ನೋಡ್ತಾಯಿದ್ದು ಖುಷಿನೇ ಒಂಥರ ಖುಷಿ. ಒಂದು ಅವರು ಆ ಖುಷಿನ ಎಂಜಾಯ್ ಮಾಡ್ತಾ ಇದ್ದಿದ್ದ ರೀತಿಯೇ ತುಂಬ ಖುಷಿ ಆಗ್ತಾಯಿತ್ತು. ಅಂದರೆ ನಮ್ಮ ಮಕ್ಕಳು ಇಷ್ಟು ಮಟ್ಟಿಗೆ ಬೆಳೆದಿದ್ದಾವೆ ಅಂತ ಟೀಚರ್ಸ್ಗೆ ಎಷ್ಟು ಖುಷಿ ಆಗುತ್ತಲ್ವ. ನಾವು ಚೈಲ್ಡ್ಹುಡ್ಡಲ್ಲಿದ್ದಾಗ ಏನಾದರೂ ಒಂದು ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ನ ಪರ್ಫಾರ್ಮ್ ಮಾಡಿದಾಗ ಟೀಚರ್ಸಲ್ಲಿ ಏನು ಖುಷಿ ಕಾಣ್ತಿತ್ತೋ ಅಷ್ಟೇ ಇವಾಗಲೂ ಕೂಡ ಆ ಟೀಚರ್ಸ್ ಮಕ್ಕಳು ಬಾಂಡಿಂಗ್ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಸೊ ಹಾಗೆ ಇನ್ನೊಂದು ಡ್ರಾಮಾ ಕೂಡ ಇದಾಯಿತು. ಬಟ್ ನಾನು ಆದಷ್ಟು ರಾ ಪಿಕ್ನೇ ಕೊಡಬೇಕು ಅಂದ್ಕೊಂಡೆ, ಬಟ್ ಕಾಪಿರೈಟ್ ಇಶ್ಯೂಸು ಅದರದ್ದೇ ಆದ ಒಂದು ರೂಲ್ಸ್ ಇದೆ ಅಲ್ವಾ. ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಕೆಲವೊಂದು ಗ್ಲಿಮ್ಸ್ ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಇವಾಗ ನಡೀತಿರೋ ಥೀಮ್ ಬಂದು ಗಂಗೆ ಅಂತ ಹೇಳಿ ಡ್ರಾಮಾ, ಅದ್ರ ಬಗ್ಗೆ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದಾರೆ. ಸೊ ನೋಡಿ, ಒಂದು ಸ್ವಲ್ಪ ಹೊತ್ತಾಗಿ ಒಂದು ಗ್ಲಿಮ್ ಕೊಡ್ತೀನಿ, ಹೇಗಿದೆ ವಾಯ್ಸು ಮಕ್ಕಳದು, ಏನೇನೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಭಗೀರಥ
ಸೊ ಹಾಗೆ ಸ್ಕೂಲ್ ಪ್ರೋಗ್ರಾಮ್ನ ನೋಡಿಕೊಂಡು ನಾವು ಕೂಡ ಎಂಜಾಯ್ ಮಾಡಿ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡಿ ಕಂಪ್ಲೀಟ್ ಆದಮೇಲೆ ಅಲ್ಲಿಂದ ಟೀಚರ್ಸ್ಗೆಲ್ಲ ಬಾಯಿ ಮಕ್ಕಳಿಗೆಲ್ಲ ವಿಶ್ ಮಾಡಿ ನಾವು ಸೊ ನನ್ನ ಮಗಳು ಕೂಡ ಆಟ ಮಾಡ್ತಾಯಿದ್ಲು. ವೀಕೆಂಡ್ ಅಲ್ವಾ, ಸೊ ಸಂಡೇನೂ ರಜೆ ಇದೆ. ಸೊ ಅದಕ್ಕೆ ಲೂಲು ಮಾಲ್ಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಸೊ ಇವಾಗ ನಾವು ಬಂದಿದ್ದೀವಿ ಲೂಲು ಮಾಲ್ಗೆ. ಅಪ್ಪ ಲೂಲು ಮಾಲ್ ನೋಡಿ, ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಮಾಲ್ ನೋಡಿ ನನಗೂ ಕೂಡ ಖುಷಿ ಆಯಿತು. ಒಂದೊಳ್ಳೆ ಟೈಮ್ನ ಅಲ್ಲಿ ಎಂಜಾಯ್ ಮಾಡಿದ್ದು, ನೆಕ್ಸ್ಟ್ ಅಲ್ಲಿಂದ ಬಂದು ಇಲ್ಲಿ ಎಂಜಾಯ್ ಮಾಡ್ತಿರೋದು. ಫುಲ್ ಡೇ ವೀಕೆಂಡ್ನ ತುಂಬ ಚೆನ್ನಾಗಿ ಹೋಗ್ತಾಯಿದೆ ಅಂತ ಅಂದ್ಕೊತಾ ಇದ್ದೀನಿ. ಸೊ ನೋಡಿ ಹೇಗಿದೆ ಮಾಲ್. ಈಗ ಆಲ್ರೆಡಿ ಯಾರಾದರೂ ಲೂಲು ಮಾಲ್ನ ನೋಡಿರೋರು ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾವು ಕೂಡ ಫಸ್ಟ್ ಟೈಮ್ ಆಗಿರೋದ್ರಿಂದ ಲೂಲು ಮಾಲಿಗೆ ಬಂದಿರೋದು. ನನಗೆ ಇಷ್ಟು ದೊಡ್ಡದಿದೆಯಾ, ಇಷ್ಟೆಲ್ಲ ಇದೆಯಾ ಅಂತ. ನಮಗೆ ನಿಯರ್ ಬೈ ಫೋರಮ್ ಮಾಲು ನಿಯರ್ ಇದೆ. ಸೊ ನಾವು ಅವಾಗವಾಗ ಹೋಗ್ಬಿಟ್ಟು ಬರ್ತಾಯಿರ್ತೀವಿ. ಬಟ್ ಲೂಲು ಮಾಲ್ ನೋಡಿ ಶಾಕ್ ಆಯಿತು. ಇಷ್ಟು ಚೆನ್ನಾಗಿದೆ. ಬಟ್ ಆ ಟ್ರಾಫಿಕಲ್ಲಿ ನಾವು ಲೂಲು ಮಾಲ್ ಸೇರೋ ಅಷ್ಟರಲ್ಲಿ ಲೂಲು ಮಾಲೇ ಬೇಡ ಅನ್ನಿಸ್ಬಿಟ್ಟಿತ್ತು. ಅಷ್ಟು ಟ್ರಾಫಿಕ್ ಇತ್ತು, ಅಷ್ಟು ಸಿಗ್ನಲ್ಸ್ ಇತ್ತು, ಅಷ್ಟು ವೆಹಿಕಲ್ಸ್ ಇತ್ತು. ಸೊ ಅವೆಲ್ಲದ್ರ ಮಧ್ಯೆ ಇವತ್ತು ಲೂಲು ಮಾಲ್ಗೆ ಎಂಟ್ರಿ ಕೊಟ್ಟಾಯಿತು. ಸೊ ನನ್ನ ಮಗಳು ಫುಲ್ ಫೇವ್ರೆಟ್ ಅಂದರೆ ಈ ಒಂದು ಪ್ಲೇಸು. ಅದ್ರ ರೀಲ್ಸಲ್ಲಿ ನಾನು ನೋಡಿಬಿಟ್ಟು ನನ್ನ ಹೋಗಬೇಕು, ನಾನಲ್ಲಿ ಆಡಬೇಕು ಅನ್ನೋದಂತೂ ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ಲು. ಬಟ್ ಅಷ್ಟೇ ಫೋರ್ಸಬಲ್ ಮಾಡಿ ಫೈನಲಿ ಲೂಲು ಮಾಲ್ ಸೇರಾಯಿತು. ಸೊ ಓಕೆ ಬನ್ನಿ, ಹೇಗಿದೆ ಲೂಲು ಮಾಲು ಅನ್ನೋದನ್ನು ನಾನು ಕೂಡ ಎಂಜಾಯ್ ಮಾಡ್ತಾ ನಿಮ್ಮನ್ನು ಲೂಲು ಮಾಲ್ನ ಓಡಾಡಿಸ್ತೀನಿ. ಹಾಗೆ ಒಂದೊಂದು ಕ್ಲಿಪ್ಸ್ನ ನೋಡಿ ಎಂಜಾಯ್ ಮಾಡಿ. ಸೂಪರ್ ಗೇಮ್ಸ್ ಇದೆ ಅಪ್ಪ. 4 ಗೋಡೆ ಮಧ್ಯ ಸ್ವರ್ಗ. ಅಂದರೆ ಇಲ್ಲಿ ನಾನು ಆಲ್ಮೋಸ್ಟ್ ನೋಡಿದೆ ಈ ಪ್ಲೇ ಗ್ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ಏಜ್ನವರು ಕೂಡ ಒಂದು ಎಂಜಾಯ್ ಮಾಡ್ತಾಯಿದ್ರು ನೋಡಿ. ಮಗು ಕೂಡ ಅಷ್ಟೇ. ಓ ಮೈ ಗಾಡ್, ಎಷ್ಟು ಗೇಮ್ಸ್ ಕವರ್ ಮಾಡಿದ್ದಾರೆ, ತುಂಬಾ ಕವರ್ ಮಾಡಿದ್ದಾರೆ. ಸೊ ನಾನು ನನ್ನ ಮಗಳು ಹಾಗೆ ಒಂದೊಳ್ಳೆ ಟೈಮ್ ಕಳೀತಾ ಇದ್ದೀವಿ ನೋಡಿ. ಸೂಪರಾಗಿತ್ತು ಮಾತ್ರ. ನಾವು ಹಂಗೆ ಆಟ ಆಡಿಕೊಂಡು ಸೊ ಅವಳೊಂದು ಖುಷಿ ನೋಡೋದಕ್ಕೆ ನನಗಂತೂ ಮಾತೇ ಬರ್ತಾಯಿಲ್ಲ. ಆ ವಿಡಿಯೋನ ನೋಡ್ತಾನೆ ಕೂತ್ಕೊಬಿಡೋಣ ಅನಿಸ್ತಿದೆ. ಅವಳು ಅಷ್ಟು ಖುಷಿ ಪಡ್ತಾಯಿದ್ಲು, ಅಷ್ಟು ಎಂಜಾಯ್ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ಹಾಗೆ ನೆಕ್ಸ್ಟ್ ಗೇಮ್ ಹೋಗೋಣ ಅಂತೇಳಿ ನೆಕ್ಸ್ಟ್ ಗೇಮ್ ಮಾಡಬೇಕು ಅಂತೇಳಿ ಖುಷಿ ಪಡ್ತಾಯಿದ್ಲು. ಸೊ ಹಾಗೆ ಆಲ್ಮೋಸ್ಟು ಎಲ್ಲ ಗೇಮ್ನ ಕವರ್ ಮಾಡ್ತಾಯಿದ್ರು. ಸೊ ಹಂಗೆ ನಾನು ಕೂಡ ಒಂದೊಂದು ಕ್ಲಿಪ್ಪಿಂಗ್ನ ತೊಗೊಳ್ತಾ ಇದ್ದೆ. ತುಂಬ ಅಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡ್ಬೋದು ಈ ಒಂದು 4 ಗೋಡೆ ಮಧ್ಯ. ತುಂಬ ಮಕ್ಳುಗಳಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ವೀಕೆಂಡಲ್ಲಿ ಬನ್ನಿ ನೋಡಿ, ನೀವು ಮಕ್ಳು ಇದ್ದರೆ ಕರ್ಕೊಂಡು ಬಂದು ನೀವು ಎಂಜಾಯ್ ಮಾಡಿ, ಮಕ್ಕಳಿಗೂ ಒಂದೇ ಎಂಜಾಯ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅನಿಸಿಕೆ ಏನೇನಿದೆ ಅನ್ನೋದನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಒಂದೊಳ್ಳೆ ಗೇಮ್ ಶೋ ನೋಡ್ದಂಗೆ ಆಯಿತು. ಬಟ್ ತುಂಬ ಚಿಕ್ಕ ಮಕ್ಳುಗಳಂತೂ ತುಂಬ ಎಷ್ಟು ಎಂಜಾಯ್ ಮಾಡಿದ್ರು. ಆ ಮಕ್ಳ ಜೊತೆ ಪೇರೆಂಟ್ಸ್ ಎಂಜಾಯ್ ಮಾಡೋದು ನೋಡೋದಕ್ಕಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಮಗು ಜೊತೆ ಮಕ್ಕಳಾಗ್ತಾಯಿದ್ರು, ಅದೊಂದು ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ಸೊ ಹಾಗೆ ನಾನು ಯಾವ್ಯಾವ ಗೇಮ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ನನ್ನ ಮಗಳೆಲ್ಲ ಒಂದು ಕಡೆ ಸೇರಿಕೊಂಡ್ಳು. ನಾನು ಆ ಗೇಮ್ನ ಒನ್ ಅವರ್ಗೆ ಮಕ್ಕಳನ್ನ ಒಳಗಡೆ ಕರ್ಕೊತಾರೆ. ಒಂದಿಷ್ಟು ಚಾರ್ಜ್ ಅಂತ ಕಟ್ಟಾಗುತ್ತೆ. 1 ಅವರ್ ಆ ಮಕ್ಕಳ ಬಗ್ಗೆ ಅವರು ಅಲ್ಲಿರೋ ಅಂಥ ಸೆಕ್ಯೂರಿಟೀಸ್ ನೋಡ್ಕೊತಾರೆ. ಸೊ 1 ಅವರ್ ಗೇಮ್ನ ನಾನು ಹೋಗ್ತೀನಿ, ನನಗಲ್ಲಿ ತುಂಬ ಫ್ರೆಂಡ್ಸ್ ಸಿಗ್ತಾರೆ ಅಂತೇಳಿ ಅವಳ ಜೊತೆ ಜಾಯ್ನ್ ಆದಳು. ಸೊ ನಾವು ಹಂಗೆ ಒಂದು ರೌಂಡ್ ಹಾಕೊಂಬರೋಣ, ಹೀಗಿದೆ ಯಾವ್ಯಾವ ಗೇಮ್ಸ್ ಇದೆ ಅಂತ ನೋಡಿಕೊಂಡು ಯಾವ್ಯಾವ ರೀತಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಂತ ಹಂಗೆ ನೋಡ್ಕೊತ ರೌಂಡ್ ಹಾಕ್ಕೊಂಡ್ವಿ. ನನಗೆ ಇಲ್ಲಿ ಪಾಪ ನೋಡಿ ತುಂಬ ಖುಷಿ ಆಯಿತು. ಬಟ್ ನೋಡೋದಕ್ಕೆ ಎಷ್ಟು ಈಸಿನೋ ಆ ಗೇಮ್ ಕಂಪ್ಲೀಟ್ ಮಾಡಬೇಕಾದ್ರೆ ಅಷ್ಟೇ ಸ್ಟ್ರಗಲ್ ಇದೆ ನೋಡಿ. ಆ ಮಗು ಎಫೆಕ್ಟು ಬಟ್ ನೋಡೋದಕ್ಕೆ ಅಷ್ಟೇ ಕಾಣ್ತಿದೆ. ಬಟ್ ಅದು ಎನರ್ಜಿ ಇದು ಮಾಡಿ ಅದು ಅಷ್ಟು ಸ್ಟ್ರಾಂಗಾಗಿ ಅದನ್ನು ಗೇಮ್ ಕಂಪ್ಲೀಟ್ ಮಾಡ್ತಾಯಿದ್ದಿದ್ದು ಆ ಮಗುಗೆ ಮಾತ್ರ ಗೊತ್ತು ಅದು. ಬಟ್ ನೋಡ್ಲಿಕ್ಕೆ ಮಾತ್ರ ಸೂಪರ್. ಆ ಮಗು ಅಷ್ಟು ಎನರ್ಜಿ ಜೊತೆ ಅದನ್ನು ಎಂಜಾಯ್ ಮಾಡ್ತಾಯಿತ್ತು, ಅದೊಂದು ಖುಷಿ ಆಯಿತು. ಸೊ ನಾನು ನೋಡೋಣ
ನನ್ನ ಮಗಳು 1 ಅವರ್ಗೆ ಆ ಗ್ಯಾಪ್ ಮುಗಿಸ್ಕೊಂಡು ಈಚೆ ಬಂದಮೇಲೆ ಇದನ್ನು ಕಂಪ್ಲೀಟ್ ಮಾಡಿಸೋಣ ಅಂತ ಹೇಳಿ ಹಂಗೆ ನೋಡ್ಕೊತ ಮೇಲೆ ತಲೆ ಎತ್ತಿ ನೋಡಿದ್ರೆ ಇಲ್ಲೊಂದು ರೂಪು ವಾವ್ ಅನ್ನಿಸ್ತು. ಮಕ್ಕಳು ಎಂಜಾಯ್ ಮಾಡ್ತಾಯಿದ್ದಿದ್ದು, ಆಂಟಿದಿರು ಎಂಜಾಯ್ ಮಾಡ್ತಾಯಿದ್ದಿದ್ದು ಎಲ್ಲ ನೋಡಿ. ಓಕೆ, ಎಂಜಾಯ್ ಮಾಡೋಕ್ಕೆ ಯಾವ ವಯಸ್ಸಾದರೆ ಏನಂತೆ ಅಲ್ವಾ. ಸೊ ಹಾಗೆ ನೋಡಿ, ಇದೊಂದು ಸೂಪರಾಗಿದೆ, ಸೂಪರ್ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಆ ಚೈಲ್ಡ್ಹುಡ್ ಲೈಫೇ ಒಂಥರ. ನಾವು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಎಂಜಾಯ್ ಮಾಡ್ತಾಯಿದ್ದು ನೋಡಿ ನನಗೂ ಖುಷಿ ಆಗ್ತಾಯಿತ್ತು. ನಾವು ಕಾಲೇಜಲ್ಲಿ ಕಳೆದಿದ್ದಾಗ ಇದೆಲ್ಲ ಏನು ಇರಲಿಲ್ಲಲ್ಲ ಅಂತ. ಬಟ್ ಆ ಗ್ಯಾಪ್ ನನ್ನ ಮಗಳು ಮುಗಿಸ್ಕೊಂಬಂದ್ಲು. ಸೊ ಬಟ್ ಅವಳು ಎಕ್ಸ್ಪ್ಲೈನ್ ಮಾಡಿದ್ದು ನೋಡ್ಬೇಕು, ತುಂಬ ಎನರ್ಜಿ ಬೇಕು ಮಮ್ಮಿ ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ನೋಡೋಕೆ ಮಾತ್ರ ಸಿಂಪಲ್ ಅಂತ ಕಾಣುತ್ತೆ, ಬಟ್ ಈ ಗೇಮ್ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಎನರ್ಜಿ ಬೇಕು. ಬಟ್ ಒನ್ ಡೇನಲ್ಲಿ ಇದೊಂದು ಫಿಲ್ ಆಗೋಲ್ಲ. ಇನ್ನೊಂದು ಟೈಮ್ ಬಂದು ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ, ಇನ್ನೊಂದು ದಿನ ಬಂದು ನಾನು ಇದನ್ನು ಎಂಜಾಯ್ ಮಾಡಲೇಬೇಕು ಅಂತ ಹೇಳಿ ತುಂಬ ಖುಷಿ ಪಡ್ತಾಯಿದ್ಲು. ಬಟ್ ಕಂಪ್ಲೀಟ್ ಮಾಡಿದ್ಲು ಆನ್ ಸ್ಪಾಟ್. ನಾನು ನೋಡ್ದಂಗೆ ಇವಳು ಫಿನಿಷ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದು ಎನರ್ಜಿ ಹಾಕಿ ಫೈನಲಿ ಕಂಪ್ಲೀಟ್ ಮಾಡಿ ಅವಳು ಮತ್ತೆ ರೂಪಿಂದ ಆರಾಮ್ಸೆ ಇಳಿ ಅಂತಂದರೆ ನರ್ವಸ್ ಆಗಿಬಿಟ್ಲು. ಫುಲ್ ಮೇಲಿಂದ ತಲೆ ಕೆಳಗಡೆ ಬಗ್ಸಿ ನೋಡಿದಾಗ ಒಂದು ಸ್ವಲ್ಪ ನರ್ವಸ್ ಆದಳು. ಸೊ ಅದಕ್ಕೆ ಇಲ್ಲ, ನಾನು ಕೈ ಬಿಟ್ಟು ಬರಲ್ಲ, ನಾನು ಇಳ್ಕೊಂಡೇ ಬರ್ತೀನಿ, ಇನ್ನೊಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಂದ್ಬಿಟ್ಟು ಇದನ್ನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ಹೇಳಿ ಅವಳು ಇಳ್ಕೊಂಡೇ ಬರ್ತಾಯಿದ್ದಾಳೆ. ಅದನ್ನು ನೋಡಿ ನಮಗೆ ಕೆಳಗಡೆ ನಾವು ಎಷ್ಟು ಹೇಳಿದ್ರು ಅವಳು ರೆಡಿನೇ ಇಲ್ಲ ನಾನು ಇಳ್ಕೊಂಡೇ ಬರ್ತೀನಿ, ನಾನು ಈ ಥರ ಟ್ರೈ ಮಾಡ್ತೀನಿ ಅಂತ. ಮತ್ತು ಅದಾದಮೇಲೆ ಚಲನಚಿತ್ರೋತ್ಸವ ಪ್ರೋಗ್ರಾಮ್ ನಡೀತಾ ಇತ್ತು ಇವತ್ತು. ಸೊ ಆ ಪ್ರೋಗ್ರಾಮ್ನ ನೋಡಿಕೊಂಡು ನಾವು ಇಲ್ಲೊಂದು ಥೀಮ್ ರೆಡಿ ಮಾಡಿದರು ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ. ಸೊ ಇದನ್ನಂತೂ ನೋಡಿ ನನಗೆ ತುಂಬ ಖುಷಿ ಆಯಿತು. ಎಷ್ಟು ದಿನಗಳಾದಮೇಲೆ ಮರೆಯಾದವ್ರ ಬಗ್ಗೆ, ಮರೆಯಾದ ಚಿತ್ರಗಳ ಬಗ್ಗೆ, ಅಂದರೆ ಮರೆಯಾದ ಅಂತಂದರೆ ಒಂದು ಮೆಮೊರಿ ವಾಪಸ್ ಬಂದಂಗೆ. ಕೆಲವು ನಟರುಗಳ್ನ ನೋಡಿದಾಗ ಈಗ ಅವ್ರು ನಮ್ಮ ಮುಂದೆ ಇಲ್ಲ ಕೆಲವರು, ಬಟ್ ಇಲ್ಲಿ ನೋಡಿದಾಗ ತುಂಬ ಖುಷಿ ಆಗ್ತಾಯಿತ್ತು. ನೀವೊಂದು ನೋಡಿ ಹಂಗೆ ನಾನು ಕೂಡ ಕೆಲವೊಂದು ಗ್ಲಿಮ್ಸ್ ತಗೊಂಡೆ ಈ ಮೂವಿ ಬಗ್ಗೆ. ನಮ್ಮ ಮನೆಯವರಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು ಈ ಫಿಲಮ್ ಫೆಸ್ಟಿವಲ್ ನೋಡಿ. ಯಾಕೆಂದರೆ ಹಳೆಯ ಮೂವಿಗಳು ಅವ್ರು ನೋಡಿದ್ದು, ಅವ್ರು ಎಂಜಾಯ್ ಮಾಡಿದ್ದು ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ಸೊ ಆ ಗ್ಯಾಪಲ್ಲಿ ನಾನು ಕೂಡ ಈ ಒಂದು ಗ್ಲಿಮ್ಸ್ ತುಂಬ ಜನ ಬಂದು ಇದನ್ನು ಎಂಜಾಯ್ ಮಾಡ್ತಾಯಿದ್ರು. ಇವಾಗಿನ ಕಾಲೇಜ್ ಮಕ್ಳು ಹಿಂಗೆ ಬಂದು ಹಿಂಗೆ ಎಂಟ್ರಿ ಕೊಟ್ಟು ಆಚೆ ಹೋದರೆ, ಬಟ್ ಒಂದು ಜನ್ರೇಷನ್ ಜನ ಬಂದು ಅದನ್ನು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಅಂತಂದರೆ, ಬಟ್ ನಾನು ಅದನ್ನು ವೀಡಿಯೋ ಮಾಡ್ಕೋಬೇಕು ಅಂತ ತುಂಬ ಪ್ರಯತ್ನ ಮಾಡಿಕೊಂಡೆ. ಬಟ್ ಅದೊಂದು ಮ್ಯೂಸಿಕ್ ಇತ್ತು, ಬಟ್ ಅಷ್ಟಕ್ಕೂ ನಾನು ವೀಡಿಯೋಗೆ ಅಷ್ಟು ಕವರ್ ಮಾಡೋಕ್ಕಾಗಲಿಲ್ಲ. ಅದನ್ನು ನೋಡಿ ಬಟ್ ನನಗೂ ಸ್ವಲ್ಪ ಬೇಜಾರಾಯಿತು. ಬಟ್ ಆದ್ರೂ ಎಷ್ಟಾಗುತ್ತೋ ಅಷ್ಟು ಗ್ಲಿಮ್ಸ್ ತೊಗೊಂಡೆ ನೋಡಿ. ಒಂದೊಂದು ಪಿಕ್ ನೋಡಿದಾಗೆಲ್ಲ ಒಂದೊಂದು ಮೆಮೊರಿ ನಮ್ಮ ತಲೆಗೆ ಬರುತ್ತೆ. ಆ ಮೂವಿ ಬಗ್ಗೆ, ಹೀಗೆ ನಾವು ಆ ಮೂವಿನ ಈ ಥರ ಎಂಜಾಯ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ. ಅದ್ರ ಮಧ್ಯದಲ್ಲಿ ದರ್ಶನ್ ಸರ್ ನೋಡಿಕ್ಕೆ ನನಗೂ ಖುಷಿ ಆಯಿತು. ಅದನ್ನು ನೋಡಿ ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಅವರಿದ್ದು. ಸೊ ಅದ್ರಲ್ಲಿ ನನ್ನ ಮಗಳು ಕೂಡ ಇವ್ರನ್ನೆಲ್ಲ ಗೆಸ್ ಮಾಡ್ತಾಯಿದ್ಲು ಕೆಲವೊಂದು ಪಿಕ್ನ. ಇವರೆಲ್ಲ ಮರೆಯಾದವ್ರ ನಟರುಗಳು. ಅದನ್ನು ನೋಡಿ ಒಂಥರ ಎಷ್ಟು ಅತ್ಯುತ್ತಮ ನಟರುಗಳ್ನ ನಮ್ಮ ಚಿತ್ರರಂಗಕ್ಕೆ ಕಳ್ಕೊಂಡಿದೆ ಅನ್ನೋ ಫೀಲ್ ಕೂಡ ನನಗೂ ಅನ್ನಿಸ್ತು ಒಂದು ಸೆಕೆಂಡ್. ಅದನ್ನು ಇಲ್ಲಿ ವೀಡಿಯೋದಲ್ಲಿ ನೋಡೋದಕ್ಕಿಂತ ಲೈವಾಗಿ ನೋಡಿದಾಗ ಆ ಫೀಲೇ ಬೇರೆ. ಸೊ ಹಾಗೆ ನೀವು ಕೂಡ ನೋಡಿ ಅಂತ ಹೇಳಿ ಒಂದು ಪಿಕ್ ತಗೊಂಡೆ. ಸೊ ಇದಾಗಿತ್ತು ನಮ್ಮ ಲೂಲು ಪ್ಲಸ್ ಸ್ಕೂಲ್ ಫಂಕ್ಷನ್ 2 ಸೇರಿ ಇವತ್ತಿನ ದಿನಚರಿ ಇದಾಗಿತ್ತು. ಥ್ಯಾಂಕ್ಸ್ ಫಾರ್